ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇದು ಮಹಾಸಂಗಮ ಅಲ್ಲ, ನಿನ್ನ ಜೊತೆ ನನ್ನ ಕತೆ ಅಷ್ಟೇ ಆಗಿರುತ್ತೆ. ಸೊ ಈಗ ಶುರು ಮಾಡೋಣ ಬನ್ನಿ. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಏನಾದರೂ ಶಾಪಿಂಗ್ ಮಾಡಬೇಕು ಅಂತಂದರೆ ಫ್ಲಿಪ್ಕಾರ್ಟು, ಅಮೆಝಿನ್ನು, ಪರ್ಪಲ್ಲು ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ. ಯಾವುದಾದ್ರು ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇಲ್ಲಿನ ತುಂಬ ಬೇಜಾರದಿಂದ ಭೂಮಿ ಒಳಗಡೆ ಬರ್ತಾಳೆ. ಒಳಗಡೆ ಬಂದ್ಬಿಟ್ಟು ನಾನು ಯಾಕೆ ಈ ರೀತಿ ಆಡ್ತಾಯಿದ್ದೀನಿ, ನನಗೇನಾಗಿದೆ, ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂಥೇಳಿ ಅಜಿತ್ ಏನೆಲ್ಲ ಅವಳಿಗೆ ಮಾಡಿರ್ತಾನೋ ಹಿಂದೆ ಎಲ್ಲ, ಸೊ ಅಂದರೆ ಏನೆಲ್ಲ ಒಂದು ಫೀಲಿಂಗ್ಸ್ಗಳು ಬಂದಿರ್ತವೆ ಇಬ್ಬರು ಮನಸ್ಸಲ್ಲಿ, ಅದೆಲ್ಲ ಅವಳ ಮನಸ್ಸಿಗೆ ಬರುತ್ತೆ. ಏನಾದರೂ ನಾನು ಸಾಹೇಬ್ರನ್ನ ಇಷ್ಟಪಡ್ತಾ ಇದ್ದೀನೋ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಕೂಡ ಅಂದ್ಕೊಳ್ತಾ ಇರ್ತಾಳೆ. ಹೌದು, ಪ್ರೀತಿ ಮಾಡಬೇಕಾದಾಗ ಕೆಲವಾರುಗಳು ಏನಾದರೂ ಮನಸ್ಸಲ್ಲಿ ಬಂದಾಗ ಈ ರೀತಿ ಫೀಲಿಂಗ್ಸ್ ಶುರುವಾಗೋದು ನಿಜ. ಸೊ ನಾನು ನೋಡಿದ್ರೆ ಈ ರೀತಿ ಎಲ್ಲ ಫೀಲಿಂಗ್ಸ್ನ ಇಟ್ಕೊಂಡಿದ್ದೀನಿ. ಹಾಗಾದರೆ ಹೇಳ್ತಾರಲ್ವಾ ಯಾರ್ಯಾರನೋ, ಪ್ರೀತಿ ಮಾಡಬೇಕಾದಾಗ ನನ್ನ ಕಣ್ಮುಂದೆನೇ ಬಂದು ನಿಂತುಬಿಡ್ತಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ನನಗೆ ಫೀಲಿಂಗ್ಸೇ ಆಗಿಲ್ವಲ್ಲ, ಯಾವುದಿದು, ಯಾವ ಥರ ಇದು ಪ್ರೀತಿ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ, ಏನಾಗಿದೆ ನನಗೆ ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಅವಳು ಹುಚ್ಚಿ ಥರ ಇಷ್ಟಪಡ್ತಾ ಇರ್ತಾಳೆ. ಸೊ ಅವಳಿಗೇನೆ ಗೊತ್ತಿರಲ್ಲ ನಾನು ಅಜಿತ್ ಸಾಹೇಬ್ರನ್ನ ಇಷ್ಟಪಡ್ತಿದ್ದೀನಿ ಅಂತ. ಸೊ ಇನ್ನೇನು ಒಬ್ಬೊಬ್ಬಳೇ ಆ ಕಡೆ ಈ ಕಡೆ ಓಡಾಡಿಕೊಂಡು ರೂಮ್ ತುಂಬ ಓಡಾಡಿಕೊಂಡು ಮಾತಾಡ್ತಾ ಇರ್ತಾಳೆ. ಇನ್ನೇನು ಮಾತಾಡಬೇಕಾದಾಗ ಇವಾಗ ಇಲ್ಲಿ ಬರಬೇಕು ಅಜಿತ್ತು ಬಂದರೆ, ಪ್ರತ್ಯಕ್ಷ ಆದರೆ ಅಲ್ಲಿ ಅವಳು ಲವ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ಸಲ್ಲಿ ಇರ್ತಾಳೆ. ಸೊ ಒಬ್ಬೊಬ್ಬಳೇ ಉಚಿತರ ಮಾತಾಡಬೇಕಾದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಜಿತ್ತು ಬಂದೇ ಬಿಡ್ತಾನೆ. ಹಿಂದೆ ಬರೋದನ್ನ ನೋಡಿ ಮಿರರಲ್ಲಿ, ಹಾಗಾದರೆ ಮಿರರಲ್ಲಿ ಬಂದಾಯಿತು, ಸಾಹೇಬ್ರು ಕಾಣಿಸಿ ಆಯಿತು, ಹಾಗಾದರೆ ಅದೇನಾ ಇದು ಅಂತ ಅಂದ್ಕೊಳ್ತಾ ಇರ್ತಾಳೆ. ಸೊ ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಹಾಗಾದರೆ ನಾನು ನಿಜ ಇಷ್ಟಪಡ್ತಿರೋದು ಸಾಹೇಬ್ರನ್ನ ಅಂತ ಹೇಳ್ಬಿಟ್ಟು ಫುಲ್ ಸ್ಮೈಲ್ ಕೊಟ್ಬಿಡ್ತಾಳೆ. ಅಂದರೆ ಅವನು ಈ ರೀತಿ ಬಂದಿರೋದಲ್ಲ, ನಿಜವಾಗಿ ಬಂದಿದ್ದಾನೆ ಅವನು. ಆದರೆ ಅವಳೇನು ಅನ್ಕೋತಾಳೆ ಅಂದರೆ, ಖಂಡಿತವಾಗೂ ನಾನು ನಿಜವಾಗೂ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ರೀತಿ ಪ್ರತ್ಯಕ್ಷ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೋತಾಳೆ. ಸೊ ಸಾಹೇಬ್ರೆ ಅಂತೇಳಿ ಹಿಂದಿತ್ರಿ ನೋಡಿದಾಗ, ಭೂಮಿ ಯಾಕೆ ಒಬ್ಬೊಬ್ಬಳೇ ಮಾತಾಡ್ಕೊಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ ಅಂತೇಳಿ ಕೇಳಿದಾಗ, ಏನಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬಳೇ ನಗೋದು, ಒಬ್ಬೊಬ್ಬಳೇ ಮಾತಾಡ್ಕೊಳ್ಳೋದು, ಹುಚ್ಚಿ ಥರ ಪ್ರೀತಿ ಮಾಡ್ತಾ ಇರ್ತಾಳೆ. ಯಾಕೆ ನಿನ್ಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ಕೇಳ್ತಾನೆ ಅಜಿತ್ತು. ಆಗೇನಿಲ್ಲ ಸಾಹೇಬ್ರೆ, ನನಗೇನೂ ತಲೆ ಕೆಟ್ಟಿಲ್ಲ ಅಂತ ಕೂಡ ಹೇಳ್ತಾಳೆ. ತಿರ್ಗಾ ಮತ್ತೆ ಒಂದಿಷ್ಟು ಡೌಟುಗಳನ್ನ ಸಾಹೇಬ್ರನ್ನ ಕೇಳಬೇಕು ಇವಾಗ ಅವಳು. ಯಾಕೆ ಅಂತಂದರೆ ಅದಕ್ಕೆ ರೀಸನ್ ಇದೆ. ಅವ್ರ ಮನಸ್ಸಲ್ಲಿರೋದನ್ನೇ ಅವಳು ತಿಳ್ಕೊಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಸೊ ಹಾಗೇನೇ ಒಂದು ಪ್ರಶ್ನೆನ ಕೇಳ್ತೀನಿ ಸಾಹೇಬ್ರೆ, ಅದಕ್ಕೆ ನನಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ನೀವು ಅಂತ ಕೇಳ್ತಾಳೆ. ಅದೇನು ಪ್ರಶ್ನೆ ಭೂಮಿ ಕೇಳು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಹೌದು, ನೀನು ಒಬ್ಬರು ಪ್ರೀತಿ ಮಾಡಬೇಕು, ಬೇರೆಯವ್ರನ್ನ ಪ್ರೀತಿಸ್ತಿದ್ದೀವಿ ಅಂತಂದಾಗ ನಮಗೆ ಏನೆಲ್ಲ ಗುಣಗಳು ಬರ್ತವೆ, ಏನೆಲ್ಲ ಆಗುತ್ತೆ, ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇರುತ್ತೆ ಅನ್ನೋದು ನನಗೆ ಗೊತ್ತಾಗಬೇಕು ಸಾಹೇಬ್ರೆ ಅಂತ ಕೇಳ್ತಾಳೆ. ಯಾಕೆ ಭೂಮಿ ಅಂತ ಅಂದಾಗ, ಸಾಹೇಬ್ರೆ ಹೇಳಿ ಸಾಹೇಬ್ರೆ ನೀವು ಅಂತ ಕೇಳ್ತಾಳೆ. ಆಗ ಹೇಳಿದ ತಕ್ಷಣ ಅಜಿತ್ತು ಶುರು ಮಾಡ್ಕೊತಾನೆ ಹೇಳೋಕ್ಕೆ. ಆ ಫೀಲಿಂಗ್ಸ್ನ ಹೇಳೋಕ್ಕಾಗಲ್ಲ ಭೂಮಿ. ಆ ಫೀಲಿಂಗ್ಸ್ ಹೇಗಾಗುತ್ತೆ, ಏನಾಗುತ್ತೆ, ಹೆಂಗಾಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ, ಆ ಫೀಲಿಂಗ್ಸ್ ಅನ್ನೋದೇ ಖಂಡಿತ ಗೊತ್ತಾಗಲ್ಲ. ಪ್ರೀತಿ ಅನ್ನೋದೇ ಹಾಗೆ, ಅದು ಒಂದು ಕ್ಷಣಕ್ಕೇ ಬಂದ್ಬಿಡುತ್ತೆ ಪ್ರೀತಿ ಒಬ್ಬರ ಮೇಲೆ. ಅದು ಒಂದು ಸ್ವಭಾವ ಇದಕ್ಕೆ. ಹಾಗೆಯೇ ಒಬ್ಬರನ್ನ ನೋಡಿದ ತಕ್ಷಣವೇ ನಗು ಬಂದ್ಬಿಡುತ್ತೆ. ಹಾಗೆಯೇ ಅವ್ರು ಕಂಡಿಲ್ಲ ಅಂತಂದರೆ ತುಂಬ ಫೀಲಿಂಗ್ಸ್ ಆಗುತ್ತೆ. ಮತ್ತು ದಿನನಿತ್ಯ ಅವ್ರನ್ನ ನೋಡಿಕೊಂಡೇ ಬದುಕಬೇಡ ಅಂತ ಫೀಲಿಂಗ್ಸ್ ಬರುತ್ತೆ. ಹಾಗೇನೆ ಅವ್ರ ಜೊತೆ ದಿನನಿತ್ಯ ಫೋನಲ್ಲಿ ಮಾತಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅವರಿಗೋಸ್ಕರ ಏನು ಬೇಕಾದರೂ ಮಾಡಬಹುದು ಅಂತ ಅನಿಸುತ್ತೆ. ಅವ್ರ ಮುಂದೆ ಬಂದ ತಕ್ಷಣ ನಗು ಅನ್ನೋದು ಬಂದ್ಬಿಡುತ್ತೆ. ಅವ್ರ ಕಣ್ಣಿಗೆ ಕಂಡಿಲ್ಲ ಅಂತಂದರೆ ನಾವು ಯಾವಾಗ ನೋಡ್ತೀವಿ ಅಂತ ಅವ್ರನ್ನ ಅನಿಸ್ಬಿಡುತ್ತೆ. ಮತ್ತು ಸಾಯಂಕಾಲ ನಾವೆಲ್ಲಾದರೂ ಹೋದಾಗ ಹೊರಗಡೆ ನಾವು ಯಾವಾಗ ಅವ್ರನ್ನ ಮೀಟ್ ಮಾಡ್ತೀವಿ, ಯಾವಾಗ ಅವ್ರ ಮುಖ ನೋಡ್ತೀವಿ, ಯಾವಾಗ ಮನೆಗೆ ಬರ್ತಾರೆ ಅಂತ ಅನಿಸುತ್ತೆ. ಈ ರೀತಿ ಎಲ್ಲ ಫೀಲಿಂಗ್ಸ್ಗಳು ಬರುತ್ತೆ ಭೂಮಿ ಪ್ರೀತಿ ಮಾಡಿರೋರಿಗೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಮತ್ತು ಅವ್ರ ಪಕ್ಕದಲ್ಲಿದ್ದಾಗ ನಮ್ಮ ಒಂದು ಹೃದಯ ಬಡ್ಕೊಳ್ತಾ ಇರುತ್ತೆ. ಇನ್ನೂ ತುಂಬ ಉದಾಹರಣೆಗಳನ್ನ ಕೊಡ್ತಾನೆ. ಸೊ ಅದೆಲ್ಲ ನಾನು ಸ್ವಂತದಿಂದ ಹೇಳ್ತಾ ಇದ್ದೀನಿ, ಅವನು ಹೇಳಿರೋ ಥರ ಎಲ್ಲ ಹೇಳಿಲ್ಲ ನಾನು. ಆ ಫೀಲಿಂಗ್ಸ್ನ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಇಲ್ಲಿನ ಮತ್ತು ಇನ್ನೊಬ್ರು ಯಾರಾದ್ರೂ ಇಷ್ಟಪಡೋರ ಜೊತೆಗೆ ಇದ್ದಿದ್ದು ನೋಡಿದ್ರೆ ನಮಗೆ ಯುಗ ಸ್ಟಾರ್ಟ್ ಆಗುತ್ತೆ, ಅದನ್ನು ಕೂಡ ಹೇಳ್ತಾನೆ. ಮತ್ತು ಯುಗ ಸ್ಟಾರ್ಟ್ ಆಗಿ ಅವ್ರು ಹೇಗಿದ್ದಾರೋ ಅದೇ ರೀತಿ ನಾವು ಕೂಡ ಇರಬೇಕು ಅಂತ ಅನಿಸುತ್ತೆ. ಅದೆಲ್ಲ ಭೂಮಿಗೆ ಆಗಿರೋದೇನೆ. ಸೊ ಅದೆಲ್ಲ
ಸ್ಟೆಪ್ ಹೇಳಬೇಕಾದಾಗ ಅಜಿತ್ತು ಭೂಮಿಗೆ ಅದೆಲ್ಲ ಆಗಿರುತ್ತೆ, ಆ್ಯಕ್ಚುಲಿ ಆಗಿರುತ್ತೆ. ಆ ರೀತಿಯ ಒಂದೊಂದೇ ಒಂದು ಸಾಲುಗಳೇ ಹೇಳ್ಕೊಂಡು ಹೋಗ್ತಾನೆ ಅಜಿತ್ತು. ಹೇಳ್ಕೊಂಡು ಹೋಗ್ಬೇಕಾದಾಗ ತುಂಬಾ ಫೀಲಿಂಗ್ ಶುರುವಾಗುತ್ತೆ. ಇವತ್ತು ಕೊನೆವರೆಗೂ ವಿಡಿಯೋನ ನೋಡಿ, ತುಂಬ ಚೆನ್ನಾಗಿದೆ ಇವರಿಬ್ಬರದ್ದು ಕತೆ ಅಂತಲೇ ಹೇಳ್ಬೋದು. ಸೊ ಇನ್ನೇನು ಆವಾಗ ಭೂಮಿಗೆ ಅದೆಲ್ಲ ಹೇಳಿ ಆದಮೇಲೆ ಅಜಿತ್ ಇದ್ಕೊಂಡು, ಹೌದು ಇದನ್ನೆಲ್ಲ ನೀನು ಯಾಕೆ ಕೇಳ್ತಾ ಇದೆಯಾ, ನೀನು ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾನೆ. ಅಯ್ಯೋ ಸಾಹೇಬ್ರೆ, ಇಲ್ಲ ಸಾಹೇಬ್ರೆ, ಹಾಗಂತೂ ಇಲ್ಲ ಅಂತ ಹೇಳಿದಾಗ ಅಜಿತ್ ನಗ್ತಾ ಇರ್ತಾನೆ ಸುಮ್ಮನೆ. ಹಂಗಂದ್ಬಿಟ್ಟು, ಅಲ್ಲ ಭೂಮಿ ಯಾಕೆ ಇದನ್ನೆಲ್ಲ ಕೇಳಿದೆ ನೀನು ಅಂತಂದಾಗ, ಅದೇನಿಲ್ಲ ಸಾಹೇಬ್ರೆ, ನಾನು ನೋಡ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಯಾಕೋ ತಲೆ ನೋಯ್ತಾ ಇದೆ ಅಂತ ಅದನ್ನೆಲ್ಲ ಕೇಳಿ ಎಸ್ಕೇಪ್ ಆಗಿಬಿಡ್ತಾಳೆ, ಅಲ್ಲಿಂದ ಇರೋದಿಲ್ಲ ಅವಳು. ಇವಾಗ ಅಜಿತ್ನಿಗೆ ಡೌಟ್ಗಳು ಬರ್ತವೆ. ಇವಳು ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ದಾಳೆ, ಇವಳಿಗೇನಾದರೂ ನನ್ನ ಮೇಲೆ ಡೌಟ್ ಬಂದಿದೆಯಾ ಅಂತ ಅನ್ಕೋತಾ ಇರ್ತಾನೆ. ಸೊ ಇನ್ನೂ ಒಂದು ಕಡೆ ಆಫೀಸಿಗೆ ಬಂದಿರ್ತಾನೆ. ಆಫೀಸಿಗೆ ಬಂದು ಫೈಲ್ನ ತೆಗೆದು ನೋಡಬೇಕಾದಾಗ ಅಲ್ಲಿ ಭೂಮಿ ಬಗ್ಗೆ ಎನ್ಕ್ವೈರಿ ಮಾಡಿರ್ತಾರಲ್ವ, ಒಬ್ಬ ವ್ಯಕ್ತಿ ಬಂದಿರ್ತಾರಲ್ವ, ಸೊ ಅದನ್ನು ಅನ್ಕೋತಾ ಇರ್ತಾನೆ. ಒಂದು ನಕ್ಲೀಸ್ನ ಕೊಟ್ಟಿದ್ರಂತಲ್ವ, ಅಂದರೆ ಭೂಮಿಯವರ ಅಪ್ಪನಿಗೆ. ಆ ನಕ್ಲೀಸು ವಿಚಾರಿಸ್ಬೇಕು ಒಂದ್ಸರಿ ಭಾಗ್ಯಮ್ಮನ್ನ, ಆ ನಕ್ಲೀಸ್ ಇದೆಯೋ ಇಲ್ವೋ ಅಂತೇಳಿ ಆ ನಕ್ಲೀಸ್ನ ಹಿಡ್ಕೊಂಡು ಆರಾಮಾಗಿ ನಾವು ಭೂಮಿ ಅಪ್ಪ ಅಮ್ಮನ್ನ ಹುಡುಕ್ಬೋದು ಅಂತ ಹೇಳ್ಬಿಟ್ಟು ಅವನವನೇ ಯೋಚನೆ ಮಾಡ್ಕೊತಾ ಇರಬೇಕಾದಾಗ ಅವನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಮತ್ತು ಸಾಗರ್ ಬನ್ನಿ ಇಲ್ಲಿ ಅಂತ ಕರೀತಾನೆ ಇನ್ನೊಬ್ಬ ಪೊಲೀಸ್ನವ್ರನ್ನ. ಅವರು ಕೂಡ ಬರ್ತಾರೆ. ಭೂಮಿಗೆ ಹೇಳಿ ಅಲ್ಲಿ ಕಾಫಿ ತೊಗೊಂಡು ಬರೋಕ್ಕೆ, ಸ್ಟ್ರಾಂಗ್ ಟೀ ಮಾಡ್ಕೊಬರೋಕ್ಕೆ ಅಂತ ಕೂಡ ಹೇಳಿದಾಗ ಇಲ್ಲಿ ಲಕ್ಷ್ಮಕ್ಕ ಬರ್ತಾರೆ ಟೀ ತೊಗೊಂಡು. ಅಯ್ಯೋ ಸಾಹೇಬ್ರೆ, ಭೂಮಿ ಬರ್ತಾ ಇಲ್ವಲ್ಲ ಸುಮಾರು ದಿನದಿಂದ ಟೀ ಅಂಗಡಿಗೆ, ನಾನೇ ತೊಗೊಂಡು ಬಂದೆ ಅಂತಂದಾಗ, ಓ ಸಾರಿ ನನಗೆ ಗೊತ್ತಾಗಲಿಲ್ಲ, ಥ್ಯಾಂಕ್ಸ್ ಬಗ್ಗೆ ಲಕ್ಷ್ಮಕ್ಕ ಅಂತ ಹೇಳ್ಬಿಟ್ಟು ಟೀ ಇಸ್ಕೊಂಡು ಕುಡಿತಾರೆ. ಇನ್ನು ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಭೂಮಿ ಮಲಗಿರ್ತಾರೆ. ಅದು ಶಾರದಮ್ಮನ ಹತ್ರನೇ ಮಲಗಿರ್ತಾರಲ್ವ. ಸೊ ಅವಳಿಗೆ ನಿದ್ದೆನೇ ಬರ್ತಾ ಇರಲ್ಲ, ತುಂಬಾ ಯೋಚನೆಗಳು ಬರ್ತಾ ಇರುತ್ತೆ ಅವಳ ಮನಸ್ಸಲ್ಲಿ. ಏನೇನೋ ಒಂಥರ ಸಾಹೇಬ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಲಗಿರ್ತಾಳೆ. ಅಷ್ಟರಲ್ಲಿ ಶಾರದಮ್ಮ ಏನೋ ನೆನ್ಪು ಮಾಡಿಕೊಂಡು ನಿಟ್ಟು ಬಿದ್ದು ಎದ್ಬಿಡ್ತಾರೆ. ಎದ್ದ ತಕ್ಷಣ, ಅಯ್ಯೋ ಶಾರದಮ್ಮ ಏನಾಯಿತು, ನಾನು ಇಲ್ಲೇ ಇದ್ದೀನಿ, ಹೆದರ್ಕೋಬೇಡಿ, ನೀರು ಕೊಡ್ಲಾ ಅಂತೇಳಿ ಕೇಳ್ತಾಳೆ. ಅವಳು ತಲೆ ತಿರುಗಿಸ್ತಾಳೆ, ಮಾತಾಡಲ್ವಲ್ಲ. ಸೊ ಏನು ಹೆದರ್ಕೋಬೇಡಿ, ಆರಾಮಾಗಿ ಮಲ್ಕೊಳ್ಳಿ ನೀವು ಅಂತ ಹೇಳಿಬಿಟ್ಟು ತೊಡೆ ಮೇಲೆ ಮಲಸ್ಕೊಂಡು ಅಮ್ಮನ ಪ್ರೀತಿನ ಕೊಡ್ತಾ ಇರ್ತಾಳೆ. ಅಂದರೆ ಮಗಳೇನೆ ಅಮ್ಮನ ಪ್ರೀತಿ ಕೊಡ್ತಾ ಇರ್ತಾಳೆ. ಆವಾಗ ಕೊಡ್ತಾನ ಒಂದು ಸಾಂಗ್ ಹೇಳ್ತಾಳೆ. ಅಷ್ಟರಲ್ಲೇ ಈ ಕಡೆಯಿಂದ ಶ್ರವಣ್ ಬರ್ತಾ ಇರ್ತಾನೆ. ಯಾರು ಇಷ್ಟೊತ್ನಾಗ ಆನ್ ಮಾಡಿದಾರಲ್ಲ ಟಿ ವಿನ ಅಂತ ಹೇಳ್ಬಿಟ್ಟು ಬರಬೇಕಾದಾಗ, ಇದು ಟಿ ವಿ ಸೌಂಡ್ ಅಲ್ಲ, ಯಾರೋ ಹೇಳ್ತಾ ಇದ್ದಾರೆ, ಓ ಇದು ಶಾರದಾ ರೂಮಿಂದ ಬರ್ತಾ ಇರೋದು, ಭೂಮಿ ರೂಮಿಂದ ಅಂತೇಳಿ ಅನ್ಕೋತಾ ಇರ್ತಾನೆ. ಅಷ್ಟರಲ್ಲೇ ದೇವಿ ಅನಿ ಬರ್ತಾರೆ, ಅಂಜು ಬರ್ತಾರೆ, ಫ್ಯಾಮಿಲಿ ಎಲ್ಲರೂ ಕೂಡ ಬಂದುಬಿಡ್ತಾರೆ. ಅಜ್ಜಿ ಆಗಿರ್ಬೋದು, ರಾಮಣ್ಣ ಆಗಿರ್ಬೋದು, ಅಜಿತ್ ಆಗಿರ್ಬೋದು, ಸಂಗೀತ ಎಲ್ಲರೂ ಕೂಡ ಬಂದುಬಿಡ್ತಾರೆ. ಇವಳು ಇಲ್ಲಿ ಹಾಡು ಹೇಳ್ತಿರೋದನ್ನ ಕೇಳಿಸ್ಕೊಂಡು ಬರ್ತಾಳೆ. ಆವಾಗ ಶಾರದಾ ತುಂಬ ಖುಷಿ ಪಟ್ಕೊಂಡು ಭೂಮಿ ಮುಖ ನೋಡಿಕೊಂಡು ಮಲ್ಕೋತಾಳೆ, ಕೈ ಮೇಲೆ ಕೈ ಹಿಡ್ಕೊಂಡು. ಅದನ್ನು ನೋಡಿ ಶ್ರವಣ್ಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಎಷ್ಟು ಖುಷಿ ಅಂತಂದರೆ ಖುಷಿನೇ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಈ ಅಶ್ವಿನಿಗೆ ಮಾತ್ರ ಉರಿತಾ ಇರುತ್ತೆ. ಎಲ್ಲರೂ ಕೂಡ ಎಂಟ್ರಿ ಆಗ್ತಾರೆ. ಭೂಮಿ ಮೇಲೆ ಹಿಂಗೆ ಟಚ್ ಮಾಡಿದಾಗ ಮತ್ತು ಶ್ರವಣ್ ಹೇಳ್ತಾನೆ, ಗಲಾಟೆ ಮಾಡಬೇಡ, ಹಾಗೆ ಮಲಗಿಸು ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರೂ ಮಾತಾಡ್ತಾ ಇರೋದಿಲ್ಲ. ಸೊ ಹಾಗೇ ಜೋಲಿ ಹಾಡು ಹೇಳ್ಕೊಂಡು ಮಲಗಿಸ್ತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಕೂಡ ಬಂದಿರ್ತಾನೆ. ಅವಳು ಪ್ರೀತಿ ಮಾಡೋದು ನೋಡಿ ತುಂಬಾ ಖುಷಿಯಾಗುತ್ತೆ. ಅಲ್ಲಿಗೆ ಭಾಗ್ಯಮ್ಮ ಕೂಡ ಬಂದಿರ್ತಾರೆ. ಭಾಗ್ಯಮ್ಮನ ಮುಖ ಒಂದು ಸ್ವಲ್ಪ ಸಣ್ಣಗಾಗಿರುತ್ತೆ, ಅಂದರೆ ತುಂಬ ಫೀಲ್ ಮಾಡ್ಕೋತಾರೆ ಅವರು. ಯಾಕೆ ಅಂತಂದರೆ ಮುಂದೆ ನೋಡ್ತಾ ಹೋಗಿ. ಸೊ ಅದೆಲ್ಲ ಆದಮೇಲೆ ಸರಿ ಅದೆಲ್ಲ ಆಗುತ್ತೆ. ಅದಾದಮೇಲೆ ಇಂಥ ಮಗಳ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ, ಈ ಮನೆ ಸೊಸೆಯಾಗಿ ಅಂತೇಳಿ ಶ್ರವಣು ಭಾಗ್ಯಮ್ಮನಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಹಾಗೆ ರಾಮಣ್ಣ ಕೂಡ ಅದೇ ರೀತಿ ಹೇಳ್ತಾರೆ, ಹೌದಮ್ಮ, ಇಂಥ ಒಂದು ಸೊಸೆನ ನಮ್ಮ ಮನೆಗೆ ಕೊಟ್ಟಿರೋದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಆದಮೇಲೆ ಅಜ್ಜಿ ಕೂಡ ಅಷ್ಟೇ, ಹೌದು ಭಾಗ್ಯಮ್ಮ, ಎಂಥ ಒಳ್ಳೆ ಹುಡುಗಿನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡ್ವಿ ನಾವು, ತುಂಬಾ ಖುಷಿ ಆಗ್ತಿದೆ ಅಂತ ಕೂಡ ಅಜ್ಜಿ ಖುಷಿ ಪಡ್ತಾರೆ. ಅಷ್ಟರಲ್ಲೇ ಇನ್ನು ಈ ಅಶ್ವಿನಿ ಇದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋ ಭೂಮಿ, ನಾನು ಅಮ್ಮನ್ನ ಸಾಂಗ್ ಹೇಳಿ ಮಲಗಿಸ್ತೀನಿ, ಹಾಡು ಹೇಳಿ ಅಂತ ಹೇಳ್ತಾಳೆ. ಅವಾಗ ಅಜ್ಜಿ ಇದ್ಕೊಂಡು ಯಾವ ಥರ ಸಾಂಗ್ ಹೇಳ್ತೀಯ ನೀನು ಅಂದಾಗ ಅವಳು ಯಾವುದೋ ಬೇರೆದು ಹೇಳ್ತಾಳೆ. ಅವಾಗ ಅಂಜು ಇದ್ಕೊಂಡು, ಹಾಗಾದರೆ ನೀನು ಇದೇ ಸಾಂಗ್ ಹೇಳಿ ಅಮ್ಮನ ದಿನ ಮಲಗಿಸ್ತಿದ್ಯಾ ನೀನು ಅಂತೇಳಿ ಅವಳೊಂಥರ ಮಾತಾಡ್ತಾ ಇರ್ತಾಳೆ. ಅವಾಗ ಇನ್ನೇನು ಇವಳು ಅಶ್ವಿನಿ ಒಂಥರ ಕಣ್ಣು ಹಿಂಗೆ ಬಿಟ್ಕೊಂಡು ಅಶ್ವಿನಿನೂ ದೇವಿಯನಿನ ಇಬ್ಬರನ್ನೂ ನೋಡ್ತಾ ಇರ್ತಾಳೆ. ಅವರಿಬ್ಬರಿಗೂ ತಾಯಿ ಮಗಳಿಗೆ ಓಡಿಸ್ಬೇಕನ್ನೋದು ಅಶ್ವಿನಿನ ಆಸೆ ಇರುತ್ತೆ. ಸೊ ಇನ್ನೇನು ಅವಾಗ ಆ ಕೈ ಮೇಲೆ ಕೈ ಹಾಕ್ಕೊಂಡಿರ್ತಾರಲ್ವ ಭೂಮಿನೂ ಶಾರದಮ್ಮ, ಅದನ್ನು ಬಿಡ್ಸೋಕ್ಕೆ ಪ್ರಯತ್ನ ಪಡ್ತಾಳೆ. ಶ್ರವಣ್ ಇದ್ಕೊಂಡು, ಅಯ್ಯ ಅಶ್ವಿನಿ, ಅವಳು ಎಷ್ಟು ಚೆನ್ನಾಗಿ ಕೈ ಇಟ್ಕೊಂಡು ಮುದ್ದಾಗಿ ಮಲಗಿದ್ದಾಳೆ, ಅವಳಿಗೆ ಡಿಸ್ಟರ್ಬ್ ಮಾಡಬೇಡ, ಭೂಮಿನೇ ಆರಾಮಾಗಿ ಮಲಗಿಸ್ತಾಳೆ, ನೀನು ಆರಾಮಾಗಿ ಹೋಗಿ ರೆಸ್ಟ್ ಮಾಡು ಅಂತೇಳಿ ಶ್ರವಣ್ಣು ಅಶ್ವಿನಿಗೆ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಇವರಿಬ್ಬರು ತಾಯಿ ಮಗಳು ತುಂಬಾ ಖುಷಿ ಪಡ್ತಾರೆ ಹಂಗಂದ ತಕ್ಷಣ. ಸೊ ಇನ್ನೇನು ಅವಳು ಸಿಟ್ಟು ಮಾಡಿಕೊಂಡು ಅಲ್ಲಿಂದ ನಿಂತ್ಕೊಂಬಂದಂಗೆ ಹೊರಟೋಗ್ಬಿಡ್ತಾಳೆ. ಹೊರಟೋದ ತಕ್ಷಣ ಇಲ್ಲ ಅಜ್ಜಿ ರಾಮಣ್ಣ
ಎಲ್ಲರೂ ಕೂಡ ತುಂಬ ಖುಷಿ ಪಟ್ಕೊಂಡು ಭೂಮಿನ ತುಂಬಾ ಚೆನ್ನಾಗಿ ಇನ್ನೂ ಹೊಗಳ್ತಾರೇ ಇರ್ತಾರೆ. ಆದರೆ ಇಲ್ಲಿ 4 ದಿನದ ಸಂಬಂಧ ಅಷ್ಟೇ ಇರೋದು. ದಿನನಿತ್ಯ ನೋಡ್ತಾ ಹೋಗಿ ಈ ಸೀರಿಯಲ್ ಬಗ್ಗೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಯಾರು ಫಸ್ಟು ಲವ್ ವಿಷಯನ ಹೇಳ್ಕೊತಾರೆ, ಯಾವ ಥರ ದೂರ ಆಗ್ತಾರೆ ಅನ್ನೋದು ದಿನನಿತ್ಯ ನೋಡ್ಕೊಂಡು ಹೋಗ್ಬೇಕು ನೀವು. ಅದೆಲ್ಲ ಆದಮೇಲೆ ಶ್ರವಣ್ ಇದ್ಕೊಂಡು ತುಂಬ ಖುಷಿ ಪಟ್ಕೊಂಡು ಆಯಿತು ಭೂಮಿ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನೀನು ಕೂಡ ರೆಸ್ಟ್ ಮಾಡು ಅಂತ ಹೇಳಿ ಹೋಗ್ತಾರೆ ಹೊರಗಡೆ. ಎಲ್ಲರೂ ಕೂಡ ಅಜಿತ್ ಇದ್ಕೊಂಡು ಬಾಯ್ ಹೇಳ್ಬಿಟ್ಟು ಹುಷಾರಾಗಿ ಮಲ್ಕೋ ಅಂತೇಳಿ ಅವರು ಕೂಡ ಹೋಗ್ತಾರೆ. ಅದೆಲ್ಲ ಆದಮೇಲೆ ಇಲ್ಲಿ ಭಾಗ್ಯಮ್ಮ ತುಂಬ ಫೀಲ್ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿ ಶಾರದಮ್ಮನ ಮಲಗಿಸ್ಬಿಟ್ಟು ಭೂಮಿ ಇಲ್ಲಿ ಭಾಗ್ಯಮ್ಮನ ಹತ್ರ ಬರ್ತಾರೆ. ಅವರು ಫೀಲಿಂಗ್ಸ್ ಇರೋದು ನೋಡಿ ಮಕ್ಕ ಸಣ್ಣಗೆ ಮಾಡ್ಕೊಂಡಿದ್ರಲ್ವ, ಹಾಗಾಗಿ ಅಮ್ಮ ಯಾಕಮ್ಮ ನೀನು ಅಲ್ಲಿ ಎಲ್ಲರೂ ಕೂಡ ಬಂದು ಮಾತಾಡಬೇಕಾದಾಗ ನೀನು ಯಾಕೆ ಆ ರೀತಿ ಸಪ್ಪಗಿದೆಯಲ್ಲ ಅಂತ ಕೇಳ್ತಾರೆ. ಹಾಗೇನು ಇಲ್ಲ ಭೂಮಿ, ಅವರೆಲ್ಲರೂ ಕೂಡ ಹೊಗಳ್ತಾ ಇದ್ರವಲ್ಲ ನಿನ್ನ, ಎಂಥ ಮಗಳನ್ನ ಕೊಟ್ಟಿದ್ಯಮ್ಮ ನಮಗೆ ಅಂತ ಹೇಳ್ಬಿಟ್ಟು, ನೀನು ಆ ರೀತಿ ಆರೈಕೆ ಮಾಡೋದನ್ನ ನೋಡಿ ತುಂಬಾ ಖುಷಿ ಆಯಿತು. ನಿನಗೂ ಕೂಡ ಇದೇ ರೀತಿ ಅಮ್ಮ ಸಿಗಲಿ, ನಿನ್ನಮ್ಮ ಸ್ವಂತ ಅಮ್ಮ ಅಂತೇಳಿ ತುಂಬ ಫೀಲ್ ಮಾಡಿಕೊಂಡೆ. ಹಾಗೇನೆ ಒಂದು ಕ್ಷಣ ಏನು ಅನ್ನಿಸ್ತು ಗೊತ್ತಾ, ಅವರೇ ನಿನ್ನ ಅಮ್ಮ ಯಾಕಾಗಿರಬಾರ್ದು ಅಂತ ಅನ್ನಿಸ್ತು ಭೂಮಿ ಎಂದಾಗ. ಹೌದು, ನನ್ನ ಎತ್ತು ತಾಯಿ ಎಲ್ಲಿದ್ದಾರೋ ಗೊತ್ತಿಲ್ಲ, ಆದರೆ ಎತ್ತು ತಾಯಿ ಥರ ಶಾರದಮ್ಮನ ನಾನು ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಿದೆ ಅಮ್ಮ ನನಗೆ ಅಂತ ಅಂದಾಗ, ಆಯಿತು ಭೂಮಿ ನೀನು ತುಂಬ ಒಳ್ಳೆ ಗುಣ ಅಮ್ಮ, ನೀನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತೀಯ ಅಂತೇಳಿ ಭಾಗ್ಯಮ್ಮ ಹೇಳ್ತಾರೆ. ಸೊ ಅವಾಗ ಭೂಮಿ ಒಂದು ಮಾತು ಹೇಳ್ತಾಳೆ, ಅಮ್ಮ ನಿನ್ನ ಮನಸ್ಸಲ್ಲಿ ಏನಾದರೂ ಸ್ವಂತ ಅಮ್ಮ ಬಂದ ತಕ್ಷಣವೇ ನನ್ನ ನೋಡ್ಕೊಳ್ಳಲ್ಲ ಅನ್ನೋದು ಏನಾದರೂ ನಿನ್ನ ಮನಸ್ಸಲ್ಲಿ ಇದೆಯಮ್ಮ ಅಂತೇಳಿ ಭೂಮಿ ಕೇಳ್ತಾಳೆ. ಅಯ್ಯೋ ನೀನು ಆ ಥರ ಮಾಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಮ್ಮ, ನೀನು ಯಾರನ್ನೂ ಬಿಟ್ಕೊಡಲ್ಲ, ನೀನು ಎಲ್ಲರೂ ಬೇಕು ನಿನಗೆ ಅಂತ ನೀನು ಗುಣ ಇರೋಳು, ನನ್ನ ಬಿಟ್ಕೊಟ್ಬಿಡ್ತೀಯ ತಾಯಿನ ಅಂತ ಹೇಳಿ ಭಾಗ್ಯಮ್ಮ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಭೂಮಿ ಇದ್ಕೊಂಡು ತುಂಬ ಖುಷಿ ಪಟ್ಕೊಂಡು, ಹೌದು ಅಮ್ಮ ನೀನು ಎಲ್ಲಿ ಬೇಜಾರು ಮಾಡ್ಕೊಂಡಿದ್ಯೋ ಅವ್ರನ್ನ ಮಲಗಿಸ್ಬೇಕಾದಾಗ ಅಂತ ಅಂದ್ಕೊಂಡೆ ಅಮ್ಮ, ಹಾಗಾಗಿ ಅಷ್ಟೇ ನಾನು ಅಂದ್ಕೊಂಡಿದ್ದು, ನನ್ನ ತಮ್ಮ ಎಲ್ಲಾದರೂ ಒಂದು ಕಡೆ ಚೆನ್ನಾಗಿರಲಿ, ಅವ್ರು ಎಂದಾದರೂ ಒಂದಿನ ನನ್ನ ಕೈ ಸಿಕ್ಕಲಿ, ಅದೇ ಪ್ರೀತಿನ ಅವ್ರಿಗೂ ಕೂಡ ಕೊಡ್ತೀನಿ ಅಂತ ಭೂಮಿ ಫೀಲಿಂಗ್ ಮಾಡ್ಕೋತಾಳೆ. ಅಷ್ಟರಲ್ಲೇ ಭಾಗ್ಯಮ್ಮ ಮನಸ್ಸಲ್ಲಿ ತೊಡೆ ಮೇಲೆ ಮಲಸ್ಕೊಂಡು ಭೂಮಿನ ಏನು ಅನ್ಕೋತಾಳೆ ಗೊತ್ತಾ, ನಿನಗೆ ನಾನು ಮೋಸ ಮಾಡಿಬಿಟ್ಟೆ ಭೂಮಿ, ಆದರೆ ನನ್ನ ಮನಸ್ಸಲ್ಲಿ ನಾನು ಏನು ಯೋಚನೆ ಮಾಡಿದೆ ಗೊತ್ತಾ, ನೀನು ಭಾಗ್ಯಮ್ಮನ ಶಾರದಮ್ಮನ ನೋಡ್ಕೊಳ್ತಿದ್ದೀಯಲ್ವಾ, ಆ ಪ್ರೀತಿ ನನ್ನ ಎಲ್ಲಿ ನೀನು ಬಿಟ್ಟೋಗ್ಬಿಡ್ತೀಯೋ ಅನ್ನೋ ಒಂದು ಸ್ವಾರ್ಥ ನನ್ನಲ್ಲಿತ್ತು, ಅದನ್ನು ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮ ಅವ್ರ ಮನಸ್ಸಲ್ಲೇ ಅನ್ಕೋತಾ ಇರ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಭೂಮಿ ಬೆಳಗಾಗುತ್ತಲ್ವ, ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ ತಕ್ಷಣನೇ ತುಂಬ ಫೀಲ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಅಜಿತ್ ಮಲಗಿರ್ತಾನೆ. ಅವಳು ದಿನನಿತ್ಯ ಡೇಟ್ ಬರೆಯೋದು ಅಭ್ಯಾಸ ಇದೆಯಲ್ವಾ, ಸೊ ಡೇಟ್ ಅಂದರೆ ಅವಳು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದನ್ನ ಡೇಟು ಟಿಕ್ ಆಗ್ತಾ ಇರ್ತಾಳೆ. ಇನ್ನು 4 ದಿನಗಳ ಕಾಲ ಮಾತ್ರ ಉಳಿದಿರುತ್ತೆ. ಅದು ಒಂದು ಫೋಟೋದಿಂದ ಕ್ಯಾಲೆಂಡರ್ನ ಹಾಕಿರ್ತಾಳೆ. ಆ ಕ್ಯಾಲೆಂಡ್ರಲ್ಲಿ ಡೇಟ್ ಬರಿಬೇಕಂತ ಪೆನ್ ತೊಗೊತಾಳೆ. ಪೆನ್ ತೊಗೊಬಿಟ್ಟು ಅವಳಿಗೆ ಯಾಕೋ ಬರೆಯೋ ಮನಸ್ಸು ಬರೋದಿಲ್ಲ, ಅದನ್ನು ಬರೆಯೋದು ಬೇಡ, ಇದನ್ನೇನಾದರೂ ಬರೆದ್ರೆ ನಮ್ಮ ಸಾಹೇಬರು ಇದನ್ನು ಎದ್ದು ನೋಡೋದಿಲ್ಲ, ಎದ್ದು ನೋಡಿದಾಗ ಅವಾಗ ಏನಾದರೂ ಅರ್ಥ ಆಗ್ಬೋದು, ನಮ್ಮಿಬ್ಬರು ಸಂಬಂಧ ಗಟ್ಟಿಯಾಗಿ ಉಳಿಬೋದು ಅಂತ ಅಂದ್ಕೊಂಡು ಅವಳು ಹೋಗ್ಬಿಡ್ತಾಳೆ, ಅಂದರೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ಬಿಡ್ತಾಳೆ. ಸೊ ಇಲ್ಲಿ ಅಜಿತ್ ಎದ್ದ ತಕ್ಷಣವೇ ನೋಡೋದೇ ಕ್ಯಾಲೆಂಡರ್ನ, ಬಂದ್ಬಿಟ್ಟು ಕೈ ಹಿಡ್ತಾನೆ. ಕೈ ಹಿಡಿದ ತಕ್ಷಣವೇ ಅದರಲ್ಲಿ ಬರ್ದಿರಲ್ಲ ಅವಳು. ಅವಾಗ ಅವನ ಮನಸ್ಸಿಗೆ ಏನನ್ಸುತ್ತೆ ಅಂದರೆ ಇವತ್ತು ಭೂಮಿ ಆಲ್ರೆಡಿ ನನಗಿಂತ ಮುಂಚೆನೇ ಬಂದುಬಿಟ್ಟು ಕ್ಯಾಲೆಂಡ್ರಲ್ಲಿ ಟಿಕ್ ಮಾರ್ಕ್ ಹಾಕೋಕ್ಕೆ ಅಂತ ಬಂದಿದ್ದಾಳೆ, ಆದರೆ ಟಿಕ್ ಮಾರ್ಕ್ ಹಾಕಿಲ್ಲ ಅಂತಂದರೆ ಅವಳಿಗೂ ಕೂಡ ಈ ಮನೇಲಿರೋದು ಇಷ್ಟ ಇದೆ, ಸೊ ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅವನಿಗೆ ತುಂಬಾ ಸ್ಟ್ರಾಂಗಾಗಿ ಅನ್ನಿಸ್ತಾ ಇರುತ್ತೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತೇಳ್ಬಿಟ್ಟು ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಡೈಮಂಡ್ ನಕ್ಲೀಸ್ ಕೂಡ ಇನ್ನು ಅಜಿತ್ಗೆ ಸಿಗುತ್ತೆ, ಭೂಮಿನ ಹುಡ್ಕೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ಭೂಮಿ ಕೂಡ ಅವನ ಮೇಲೆ ತುಂಬಾ ಲವ್ ಆಗಿದೆ, ಅಜಿತ್ಗೂ ಕೂಡ ಲವ್ ಆಗಿದೆ. ನೋಡೋಣ ನಾಳೆ ನೀವೆಲ್ಲರೂ ಕೂಡ ಕಾದು ನೋಡಬೇಕು. ಥ್ಯಾಂಕ್ ಯು.